ಚಿಂತನಹಳ್ಳಿ ಶಾಲೆಗೆ ದೌಡಾಯಿಸಿದ ಗುತ್ತಿಗೆದಾರ ದುರಸ್ತಿ ಕಾರ್ಯ ಆರಂಭ. ಗುರುಮಿಟ್ಕಲ್ ತಾಲೂಕಿನ ಚಿಂತನಹಳ್ಳಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಮೇಲ್ಛಾವಣಿಯ ಸಿಮೆಂಟ್ ಕುಸಿದು ಬಿದ್ದ ಕಾರಣ ನಿನ್ನೆ ಸ್ಥಳಕ್ಕೆ ಜೈ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ನಾಗೇಶ್ ಗದ್ದಿಗಿ ಅವರು ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರೊಂದಿಗೆ ತೆರಳಿ ಪರಿಶೀಲನೆ ಮಾಡಿದರು. ನಂತರ ಅಲ್ಲಿನ ಘಟನೆಯ ಕುರಿತು ಕಳಪೆ ಕಾಮಗಾರಿ ಮಾಡಿದ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳಿಗೆ ಮತ್ತು ತಾಲೂಕು ತಹಶೀಲ್ದಾರರಿಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದರು. ಅದರಂತೆ ಇಂದು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ನಮ್ಮಿಂದ ಜರುಗಿರುವ ಅನಾಹುತಕ್ಕೆ ಕ್ಷಮೆಯನ್ನ ಯಾಚಿಸಿದರು. ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಡೆಯದಂತೆ ಸರಿಪಡಿಸಿಕೊಳ್ಳುತ್ತೇವೆ ಹಾಗೂ ತಾವು ಹೇಳುವ ಕಾಮಗಾರಿಯನ್ನ ಈ ಕೂಡಲೇ ಆರಂಭಿಸುತ್ತೇವೆ ಅಂತ ತಿಳಿಸಿದರು. ಅಲ್ಲಿಗೆ ಬಂದಿರುವ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಸಂಘಟನೆಯವರಿಗೆ ಮನವಿ ಮಾಡಿ ಬಿದ್ದಿರುವ ಮೇಲ್ಛಾವಣಿಯ ಸಿಮೆಂಟ್ ಅನ್ನ ಸಂಪೂರ್ಣ ಕಿತ್ತು ಹಾಕಿಸಿ ಪುನಃ ನೂತನ ಸಿಮೆಂಟ್ ಅನ್ನ ಮಾಡಿಸ್ತಾ ಇದ್ದದನ್ನು ಗಮನಿಸಿದ ಜೈ ಕರ್ನಾಟಕ ತಾಲೂಕು ಅಧ್ಯಕ್ಷರಾದ ನಾಗೇಶ್ ಗದ್ದಿಗಿ ಅವರು ಗುತ್ತಿಗೆದಾರರಿಗೆ ಇನ್ಮುಂದೆ ಇಂತಹ ಘಟನೆಗಳು ಎಲ್ಲಿಯೂ ಕೂಡ ನಡೆಯದಂತೆ ಗುಣಮಟ್ಟದ ಕಾಮಗಾರಿ ಮಾಡುವಂತೆ ಮತ್ತೆ ಇಂತಹ ಘಟನೆಗಳು ಮರುಕಳಿಸಿದರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದರು. ವರದಿ ಮಹಾಂತೇಶ್ ಸೌಕಾರ್, ಗುರುಮಿಟ್ಕಲ್. ಬಿದ್ದರೆ ಹೆಂಗ ಅಂತ ಅಲ್ಲ ಸರ್, ಒಂದು ವೇಳೆ ನೀವೇನಾಗಿದ್ದರೆ ನಿಮ್ಮ ಮೇಲೆ ಬೀಳೋದು ಹುಡುಗರು ಸ್ಟೂಡೆಂಟ್ಸ್ ಇದ್ರೆ ಇಲ್ಲಿ ನೋಡ್ರಿ, ಚೇರ್ ಬೆಂಚ್ ನೋಡ್ರಿ ಪೂರ್ತಿ ಹೆಂಗಾಗಿಬಿಟ್ಟದ. ಹುಡುಗರು ಇರ್ತಿದ್ರೇನ್ರಿ ಈ ಥರ ಬಿದ್ದರೆ ಮಾಡಿ 6 ತಿಂಗಳಾಗಿಲ್ಲ ಈ ಥರ ಆಗ್ತದೆ ಅಂತಂದರೆ ಒಟ್ಟಾಗಿ ಹುಡುಗರುಗಳೇ ಇದ್ರು ಅಂತ 100% ಸತ್ಯ ಹೋಗ್ತಿದ್ರು. ಯಾಕೆ ಅಂತ ದುಡ್ಡು ಅಷ್ಟೇ ಇದೀಗ ಕೆಬ್ಬುಳದೆ ಬಿಚ್ಚೆ ಫಸ್ಟ್ ಮೇಲೆ ಮಂಡಿ ಕ್ಲಿಯರ್ ಆಗಿ